ತನ್ನ ಮುದ್ದು ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿ ಸಖತ್ ಸುದ್ದಿಯಲ್ಲಿದ್ದ ಸಿನಿಮಾ ನಿರ್ಮಾಪಕ ಹರ್ಷವರ್ಧನ್ ಈಗ ಕಳ್ಳತನ ಆರೋಪದ ಅಡಿ ಉತ್ತರ ಕನ್ನಡ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮೊನ್ನೆಯಿಂದ ಭಾರಿ ಸಂಚಲನ ಮೂಡಿಸಿದ್ದ ಸುದ್ದಿ ಕನ್ನಡದ ನಿರ್ಮಾಪಕ ಹರ್ಷವರ್ಧನ್ ಮಗಳಿಗಾಗಿ ತನ್ನ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದ ಘಟನೆ. ಪತ್ನಿಯನ್ನ ಅಪಹರಿಸಿ ನಿನ್ ಮಗಳು ಬೇಕು ಅಂದ್ರೆ ನನ್ ಮಗಳನ್ನ ಕೊಡು ಎಂದು ನಿರ್ಮಾಪಕ ಹರ್ಷವರ್ಧನ್ ಅತ್ತೆಗೆ ಬೆದರಿಕೆ ಹಾಕಿದ್ದ. ಇನ್ನು ಪತ್ನಿ ಚೈತ್ರ ಸೀರಿಯಲ್ ನಟಿಯಾಗಿದ್ದು ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕ ಹರ್ಷವರ್ಧನ್ ತನ್ನ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದ. ಚೈತ್ರ ಕೆಲ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇಬ್ಬರು ಸೇರಿ ನಿನ್ನಲ್ಲೇನೋ ಹೇಳಬೇಕು ಅನ್ನೋ ಸಿನಿಮಾ ಕೂಡ ಮಾಡಿದ್ರು. 2023ರಲ್ಲಿ ಚೈತ್ರ ಹರ್ಷವರ್ಧನ್ ಪರಸ್ಪರ ಒಪ್ಪಿ ಮದುವೆಯಾಗಿದ್ರು. ನಟಿ ಚೈತ್ರ ಹಾಗೂ ಹರ್ಷವರ್ಧನ್ಗೆ 1 ವರ್ಷದ ಮಗು ಕೂಡ ಇತ್ತು. ಆದ್ರೆ ಇಬ್ಬರ ಮಧ್ಯೆ ಜಗಳವಾಗಿ ಇಬ್ಬರು ಪ್ರತ್ಯೇಕವಾಗಿ ವಾಸ ಇದ್ರು. ಜಗಳದ ನಂತರ ನಟಿ ಚೈತ್ರ ಮಗಳನ್ನ ತನ್ನ ಬಳಿಯೇ ಇಟ್ಕೊಂಡಿದ್ರು. ಪ್ರೀತಿಯ ಮಗಳನ್ನ ಬಿಟ್ಟಿರಲು ಆಗದೆ ಹರ್ಷವರ್ಧನ್ ಒದ್ದಾಡಿದ್ದು ಮಗಳನ್ನ ಕರೆಸಿಕೊಳ್ಳೋಕೆ ಪತ್ನಿ ಚೈತ್ರಾಳನ್ನ ಪ್ರೊಡ್ಯೂಸರ್ ಕಿಡ್ನಾಪ್ ಮಾಡಿದ್ದ. ಸ್ನೇಹಿತ ಕೌಶಿಕ್ ಎಂಬಾತನ ಮೂಲಕ ಸೀರಿಯಲ್ ಶೂಟಿಂಗ್ ಎಂದು ನಟಿಯನ್ನ ಕಾಂಟ್ಯಾಕ್ಟ್ ಮಾಡಿ 20,000 ಅಡ್ವಾನ್ಸ್ ಕೊಟ್ಟು ಕರೆಸಿದ್ರು. ಕೌಶಿಕ್ ಮತ್ತು ಹರ್ಷವರ್ಧನ್ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಎಂದು ನಟಿ ಚೈತ್ರಾಳನ್ನ ಕರೆಸಿ ಕಿಡ್ನಾಪ್ ಮಾಡಿದ್ರು. ನಂತರ ಅತ್ತೆಗೆ ಕರೆ ಮಾಡಿ ನಿನ್ನ ಮಗಳು ಸೇಫ್ ಆಗಿ ಬೇಕಂದ್ರೆ ನನ್ನ ಮಗಳು ಕೊಡಿ ಎಂದು ಬ್ಲಾಕ್ ಮೇಲ್ ಮಾಡಿದ್ದ. ಘಟನೆ ಸಂಬಂಧ ಚೈತ್ರಾ ಸಹೋದರಿ ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ದು ಹರ್ಷವರ್ಧನ್ ಕೌಶಿಕ್ ಸೇರಿ 3 ವಿರುದ್ಧ FIR ದಾಖಲಿಸಿ ಪೊಲೀಸರು ತನಿಖೆ ನಡೆಸಿದ್ರು. ಆದ್ರೆ ಇದು ಇಷ್ಟಕ್ಕೆ ಮುಗಿಯದೆ ಈಗ ನಿರ್ಮಾಪಕ ಹರ್ಷವರ್ಧನ್ ಮೇಲೆ ಕಳ್ಳತನದ ಆರೋಪ ಕೇಳಿ ಬಂದಿದ್ದು ಅರೆಸ್ಟ್ ಆಗಿದ್ದಾರೆ. ಕಳ್ಳತನ ಆರೋಪದಡಿ ಉತ್ತರ ಕನ್ನಡ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಮೂಲದ ಹರ್ಷವರ್ಧನ್ 2017ರಲ್ಲಿ ಸಿದ್ದಾಪುರದ ಹಲಗೇರಿ ಸಮೀಪ ಕುಂಬಾರಕುಳಿಯಲ್ಲಿ ಮನೆಯ ಬಾಗಿಲು ಮುರಿದು ಬಂಗಾರ ಕಳ್ಳತನ ಮಾಡಿದ್ದ ಪ್ರಕರಣದಲ್ಲಿ ಬಂಧಿಯಾಗಿ ಜಾಮೀನು ಪಡೆದಿದ್ದ. ಕೋರ್ಟ್ನಿಂದ 10 ಬಾರಿ ವಾರೆಂಟ್ ಜಾರಿಯಾದ್ರೂ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸಿದ್ದಾಪುರ ಕೋರ್ಟ್ ಆದೇಶದಂತೆ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ನಿನ್ನೆ ಡಿಸೆಂಬರ್ 17ರಂದು ಬಂಧಿಸಲಾಗಿದೆ. ಇಂದು ಸಿದ್ದಾಪುರ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ.